ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್. ಡಿಕೆಶಿ ಸಿದ್ದು ಹರಿಪ್ರಸಾದ್ ನಿನ್ನೆಯೇ ಡೆಲ್ಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್. ನಿನ್ನೆಯೇ ದೆಹಲಿಗೆ ಡಿಕೆಶಿ ಸಿದ್ದು ಹರಿಪ್ರಸಾದ್ ಹೋಗಿದ್ದಾರೆ. ದೆಹಲಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮೊದಲ ಹಂತದ ಮೀಟಿಂಗ್ ಆಗುವ ಸಾಧ್ಯತೆ ಇದೆ. ಪಟ್ಟಿಯೊಂದಿಗೆ ದೆಹಲಿಯಲ್ಲಿ ತ್ರಿಮೂರ್ತಿಗಳು ಇದ್ದಾರೆ. ತಮ್ಮ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಲಾಬಿ ನಡೆಸ್ತಾ ಇದ್ದಾರೆ. ಹಿಂದೆ ಲೀಸ್ಟ್ ಮಾಡುವ ಎಲ್ಲಾ ಸಾಧ್ಯತೆ ಇದೆ. ಮತ್ತೆ ಜುಲೈ 18ಕ್ಕೆ ದೆಹಲಿಗೆ ತ್ರಿಮೂರ್ತಿಗಳು ಹೋಗಲಿದ್ದಾರೆ. ಅಂದು ಮತ್ತೆ ವರಿಷ್ಠರ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಜುಲೈ 20ರಂದೇ ಪಟ್ಟಿ ಬಿಡುಗಡೆ ಮಾಡುವ ಎಲ್ಲಾ ಸಾಧ್ಯತೆ ಇದೆ. ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯೇ ಡಿಕೆಶಿ ಸಿದ್ದು ಹರಿಪ್ರಸಾದ್ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲಿ ವರಿಷ್ಠರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ವೇಣುಗೋಪಾಲ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆ ಡಿಕೆಶಿ ಅವರು ಹಾಗೆ ಸಿಎಂ ಅವರು ಸಿದ್ದರಾಮಯ್ಯ ಅವರು ಹಾಗೆ ಬಿಕೆ ಹರಿಪ್ರಸಾದ್ ಕೂಡ ಒಂದಿಷ್ಟು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ತ್ರಿಮೂರ್ತಿಗಳು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತೊಂದು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಕೆಲವರು ಕೂಡ ದೆಹಲಿಯಲ್ಲಿ ಕೂಡ ಬೀಡು ಬಿಟ್ಟಿದ್ದಾರೆ. ಹಾಗೆ ಜುಲೈ 18ಕ್ಕೂ ಕೂಡ ಈ ತ್ರಿಮೂರ್ತಿಗಳು ಮತ್ತೆ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ. ಅವತ್ತು ಕೂಡ ಮತ್ತೊಂದು ಹಂತದ ಮಹತ್ವದ ಮೀಟಿಂಗ್ ಮಾಡಿ ನಂತರ ಜುಲೈ 20ರಂದೇ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಎರಡನೇ ಹಂತದ ಸಂಪುಟ ಸರ್ಜರಿಗೆ ಇದೀಗ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇರುವಂತದ್ದು. ತ್ರಿಮೂರ್ತಿಗಳು ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ. ಇವತ್ತು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಹೌದು, ಸಚಿವ ಸಂಪುಟ ಬಗ್ಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ದಿನೇ ದಿನೇ ಆಕಾಂಕ್ಷಿಗಳ ಒತ್ತಡ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಮತ್ತು ರಾಜ್ಯ ನಾಯಕರ ಮಟ್ಟದಲ್ಲೂ ಹೆಚ್ಚಾಗ್ತಿರೋದು. ಯಾಕೆಂದ್ರೆ ಪ್ರತಿದಿನ ಸಿಎಂ ಮನೆ ಮುಂದೆ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಮನೆ ಮುಂದೆ ಮತ್ತು ಮಲ್ಲಿಕಾರ್ಜುನ ಮನೆ ಮುಂದೆ ಸಾಕಷ್ಟು ಜನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ರು ಮತ್ತು ಸಚಿವ ಸಂಪುಟ ಆಗ್ಲೇಬೇಕು ಅಂತ ಕೂಡ ಒತ್ತಡವನ್ನ ಆಗ್ತಾ ಇದ್ರು. ಹೀಗಾಗಿ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿದ್ರು. ಭಾನುವಾರ ದೆಹಲಿಗೆ ವಾಪಸ್ ಆಗಿರೋದ್ರಿಂದ ಈ ನಿನ್ನೆ ರಾತ್ರಿ ಸಿಎಂ ಆಗಿರುವಂತಹ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಅವರು ನೇರವಾಗಿ ದೆಹಲಿಗೆ ತೆರಳಿರುವಂತದ್ದು. ಇವತ್ತು ಹೈಕಮಾಂಡ್ ನಾಯಕರಾದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ 14 ಸಚಿವರು ಇರುವಂತದ್ದು. ಬಾಕಿ ಉಳಿದಂತೆ 20 ಸ್ಥಾನಕ್ಕೆ ಸುಮಾರು 40ಕ್ಕೂ ಅಧಿಕ ಸಚಿವರು ಕೂಡ ಅಂದ್ರೆ ಶಾಸಕರು ಕೂಡ ತೀವ್ರ ಪೈಪೋಟಿ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಮುದಾಯವಾರು, ಜಾತಿವಾರು ಮತ್ತು ಅದೇ ರೀತಿಯಾದಂತೆ ಜಿಲ್ಲಾವಾರು ಕೂಡ ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಹಲವಾರು ಸಮುದಾಯದಲ್ಲಿ 4-5 ಜನ ಕೂಡ ಪೈಪೋಟಿಯನ್ನ ಇರುವಂತದ್ದು. ಇನ್ನೊಂದ್ ಕಡೆ ಹೊಸದಾಗಿ ಆಯ್ಕೆ ಆದಂತ ಶಾಸಕರು ಕೂಡ ನಮ್ಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಅದೇ ರೀತಿಯಾದಂತೆ 4 ಬಾರಿ ಪಕ್ಷದಲ್ಲಿ ಶಾಸಕರಾಗಿ ಆಯ್ಕೆ ಆದ್ರೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಅದೇ ರೀತಿ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ ನಲ್ಲಿ ಗೆದ್ದಿರೋರ್ಗೂ ಕೂಡ ಈ ಬಾರಿ ಅವಕಾಶವನ್ನ ಕೊಡ್ಬೇಕಾಗತ್ತೆ. ಇದರೆಲ್ಲ ಬಗ್ಗೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ಅದೇ ರೀತಿ ಈ ಬಾರಿ ಯುವಕರು ಕೂಡ ಹೆಚ್ಚಿನ ಅವಕಾಶ ಕೊಡ್ಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗುತ್ತಿದೆ. ಪ್ರಮುಖವಾಗಿ 2028ರ ಚುನಾವಣೆ ದೃಷ್ಟಿ ಆಗಿರ್ಬೋದು ಮತ್ತೆ ಪಕ್ಷ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಕೆಲವೊಂದು ಶಾಸಕರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡ್ ಬಿಟ್ಟಿರುವಂತದ್ದು. ಅವರು ಕೂಡ ತಮಗೆ ಆದಂತ ಪ್ರಯತ್ನ ಮತ್ತು ತಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ ಲಾಬಿಯನ್ನ ಶುರು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಒಂದು ಹಂತದ ಮಾತುಕತೆ ಆಗುತ್ತೆ. 40-50 ಜನ ಏನು ಒಂದು ಪಟ್ಟಿ ಇದೆ, ಆ ಪಟ್ಟಿಯಲ್ಲಿ ಒಂದಷ್ಟು ಮಟ್ಟಿಗೆ ಶಾರ್ಟ್ ಲಿಸ್ಟ್ ಆಗುತ್ತೆ. 20ನೇ ತಾರೀಕು ಅಧಿಕೃತ ಘೋಷಣೆ ಅಥವಾ ಇವತ್ತೇ ಅಧಿಕೃತ ಘೋಷಣೆ ಆದ್ರೂ ಕೂಡ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂತದ್ದು. ಇದರ ಮತ್ತೆ
ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅದೇ ರೀತಿ ಬಿಕೆ ಹರಿಪ್ರಸಾದ್ ಅವರು ಕೂಡ ತಮಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಂತ ನಾಯಕರಿಗೂ ಕೂಡ ಸಚಿವ ಸ್ಥಾನ ಕೊಡಿಸುವ ಬಗ್ಗೆ ಲಾಬಿಯನ್ನ ಮಾಡುವ ಸಾಧ್ಯತೆ ಇರುವಂತದ್ದು ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.